ಶಿವರಾತ್ರಿ ಜಾಗರಣ ಮಹೋತ್ಸವವು ಧರ್ಮ ಪ್ರಸಾರವನ್ನು, ಧರ್ಮದ ಜಾಗೃತಿಯನ್ನು, ಜನರಿಗೆ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಸಿದ್ಧಬೆಟ್ಟದಲ್ಲಿ ಈ ವರ್ಷ ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ಪೂರ್ಣ ನೇತೃತ್ವವನ್ನು ಯಲ್ಲಾಪುರದ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸಂಯೋಜನೆಯನ್ನು ಮತ್ತು ಇದರ ಕಾರ್ಯಕ್ರಮದ ಸಾರಥ್ಯವನ್ನು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂಥೇಳಿ ಒಂದು ಮೊದಲು ಸತ್ಯ ಸಂಕಲ್ಪವನ್ನು ಮಾಡಿ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಅಪ್ಪಣೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಟುಕೊಂಡು ತಮ್ಮ ಬಿಡುವಿಲ್ಲದ ವೇಳೆಯೊಳಗೆ ದುಬೈಲಿದ್ದರೂ ಸಹಿತ ಭಾಳಷ್ಟು ಕಾರ್ಯವಂತದಲ್ಲಿದ್ದರೂ ಸಹಿತ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ಇದರ ಒಂದು ಆಯೋಜನೆಯನ್ನು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಜಾಗರಣ ಮಹೋತ್ಸವದ ಮಹತ್ವದ ಬಗ್ಗೆ, ಈ ಒಂದು ಜಾಗರಣೆಯ ಪರಿಪೂರ್ಣವಾಗಿ ಅವರು ಪೂರ್ಣ ಜಾಗೃತರಾಗಬೇಕು, ಜಾಗರಣೆ ಎಲ್ಲರೂ ಪರಿಪೂರ್ಣವಾಗಿ ಆಚರಿಸಬೇಕು, ಅವರಿಗೆ ಧರ್ಮ ಸಂದೇಶವನ್ನು, ಧಾರ್ಮಿಕ ಮೌಲ್ಯಗಳನ್ನು, ಜೀವನದ ಮೌಲ್ಯಗಳನ್ನು, ಆದರ್ಶವನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಒಳಗೊಂಡಂತೆ ಜಾನಪದ ಮತ್ತು ಕಲೆ ಸಾಹಿತ್ಯವನ್ನು ಮತ್ತು ಮನೋರಂಜನೆಯನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಕಾರಣ ಇಟ್ಟುಕೊಂಡು ನೀಲೇಶ್ ಅವರು ಈ ಕಾರ್ಯಕ್ರಮದ ಪೂರ್ಣ ಒಂದು ಸಂಯೋಜನೆಯನ್ನು ಒಂದು ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಮುಂದಿನ ಪೀಳಿಗೆಗೆ ಅತ್ಯವಶ್ಯಕವಾಗಿ ಕಲಿಸಬೇಕಾಗಿರೋದು ಧರ್ಮ ಜಾಗೃತಿ ಬಗ್ಗೆ, ಧರ್ಮದ ಬಗ್ಗೆ, ನಿಷ್ಠೆ ಬಗ್ಗೆ ಮತ್ತು ಧರ್ಮದ ಆಚರಣೆ ಬಗ್ಗೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಆ ಅರಿವಿಕವನ್ನು ಮಾಡಿಕೊಡ್ಬೇಕು ಅಂತ ಮಹಾಶಿವರಾತ್ರಿಯ ಪುಣ್ಯ ದಿನದಂದು ಮಹಾಶಿವರಾತ್ರಿಯ ಜಾಗರಣೆಯ ಅವಶ್ಯಕತೆಯನ್ನು, ಜಾಗರಣೆಯ ಉದ್ದೇಶಗಳನ್ನು ಮತ್ತು ಧರ್ಮದ ಬಗ್ಗೆ ತಿಳುವಳಿಕೆಯನ್ನು, ಹಲವಾರು ಮನೋರಂಜನಾ ಶಿವಸ್ತುತಿ ಬಗ್ಗೆ ಮತ್ತು ಜಾನಪದ ಕಲಾತಂಡಗಳನ್ನು ಉಪಯೋಗಿಸಿಕೊಂಡು ನಾವು ಕಾರ್ಯಕ್ರಮಗಳನ್ನು ನೀಡುತ್ತಾ ಕೊರಟಗೆರೆ ತಾಲೂಕಿನ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಅನ್ಕೋಬೋದು. ಇದು ಹೆಚ್ಚು ಕಡಿಮೆ ಅದ್ದೂರಿ ಅಂದ್ಕೊಳ್ಳೋದಕ್ಕಿಂತಲೂ ಅದ್ದೂರಿ ರೀತಿಯಲ್ಲಿ ನಡೀತಾ ಬಂದಿದೆ. ನಮಗೆ ಇದಕ್ಕೆಲ್ಲ ಮೂಲ ನಮ್ಮೊಂದು ಪ್ರೇರಣೆ ಅಂತಂದರೆ ನಮ್ಮ ಮಾಡಿದ ತೆಗೆದುಕೊಂಡ ಅಂತಾಗಿ ಹೇಳಿದ್ರೆ ನಮ್ಮ ಈಶಾ ಫೌಂಡೇಶನ್ ಅವರು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಕೊಯಮತ್ತೂರಲ್ಲಿ ಈ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾರೆ. ಇಲ್ಲಿಂದ ನಮ್ಮ ಕೊರಟಗೆರೆ ಜನತೆ ತುಂಬ ಜನ ಅಲ್ಲಿಗೆ ಹೋಗೋದಕ್ಕಾಗಲ್ಲ, ಅಲ್ಲಿ ಆಚರಣೆ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಲ್ಲ. ಅದನ್ನು ಯಾಕೆ ನಾವು ನಮ್ಮ ಕ್ಷೇತ್ರದಲ್ಲಿ ಸಿದ್ಧಬೆಟ್ಟ ಅತ್ಯಂತ ಪುಣ್ಯಕ್ಷೇತ್ರ, ಐತಿಹಾಸಿಕವಾಗಿ ಇತಿಹಾಸದಲ್ಲಿ ಇದಕ್ಕೆ ಹೆಚ್ಚು ಕಡಿಮೆ ರಾಮಾಯಣ ಕಾಲದಿಂದಲೂ ಇದಕ್ಕೆ ಜಾನಪದ ಕಥೆಗಳಿದೆ, ಪರಂಪರೆ ಬಗ್ಗೆ ಉತ್ಪ್ರೇಕ್ಷೆಗಳಿದ್ದಾವೆ, ಪ್ರೇರಣೆಗಳಿದ್ದಾವೆ. ಪ್ರತಿದಿನ ಗುರು ಸಿದ್ದೇಶ್ವರರ ಪವಾಡಗಳು ಪ್ರತಿದಿನ ನಡೀತಾ ಇದೆ. ಅಂಥ ಜಾಗದಲ್ಲಿ ನಾವು ಯಾಕೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ಧರ್ಮದ ಜಾಗೃತಿನ ಶಿವರಾತ್ರಿ ಮುಖಾಂತರ ಯಾಕೆ ನೀಡಬಾರದು ಅಂತ ಈ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಒಂದು ಸದುದ್ದೇಶ ಇರೋದು ಇದರಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ, ಇದರಲ್ಲಿ ಯಾವುದೂ ಕಮರ್ಷಿಯಲ್ ಇಲ್ಲ. ಇದು ಸಮಾಜಕ್ಕೋಸ್ಕರ ಸಮಾಜದ ಪರವಾಗಿ ಮಾಡಿರುವ ಕಾರ್ಯಕ್ರಮ. ದಯವಿಟ್ಟು ಪತ್ರಕರ್ತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತಾವು ಆದಷ್ಟು ಹೆಚ್ಚು ಪ್ರಚಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿ. ಇದಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಯಾಕೆಂತಂದರೆ ಇವತ್ತು ನಿಮಗೆ ಗೊತ್ತಿದೆ, ಬೆಲೆ ಏರಿಕೆ ಸಿಕ್ಕಾಗುತ್ತೆ, ಯಾವುದೂ ಫ್ರೀ ಆಗಿದೆ. ಅದನ್ನು ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತಂದಾಗ ನಿಮಗೆ ಎಲ್ಲವೂ ಗೊತ್ತೇ ಇರುತ್ತೆ. ಇವತ್ತು ಯಾವುದೋ ಒಬ್ಬ ಸಿನಿಮಾ ನಡೀತಿದ್ರೆ ನನಗೆ ಬೆಲೆ ಕೊಡ್ತಿರ್ತಾರೆ, ಇವಾಗ ಯಾರೋ ಮೊಬೈಲ್ ಫೋನ್ ಮಾಡುತ್ತೆ, ಹೆಸರು ಬೇಡ, ಇಲ್ಲಿ ಕಾರ್ಯಕ್ರಮ ಇದೆ ಬನ್ನಿ ಅಂತಂದರೆ ಮೊದಲಿಗೆ ಮಾತ್ರ ಎಷ್ಟು ಬೆಲೆಗಿದೆ ಅಂತ ಕೇಳ್ತಾರೆ. ಅಂಥ ಕಮರ್ಷಿಯಲ್ ಜಾಗದಲ್ಲಿ, ಅಂಥ ಕಮರ್ಷಿಯಲ್ ಸಮಾಜದಲ್ಲಿ, ಈ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ, ತುಂಬ ಬಲ ಇರಬೇಕಾಗುತ್ತೆ. ಅದನ್ನು ನಾವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಸಮಾಜಕ್ಕೋಸ್ಕರ ಮಾಡಬೇಕು
ನಮಗೆ ಈ ಬಾರಿ ಸ್ವಲ್ಪ ತಡವಾಯಿತು ಆಯೋಜನೆ ಮಾಡೋದ್ರಲ್ಲಿ, ಮತ್ತು ಕೆಲವೊಂದು ವ್ಯವಸ್ಥೆಗಳು ನಮಗೆ ಅನುಭವ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಇದನ್ನು ನಾವು ಇನ್ನೂ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಇದು ಪ್ರಪ್ರಥಮವಾಗಿರೋದ್ರಿಂದ ಕೆಲವು ತಪ್ಪು ಒಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಾಡಲನ್ನು ರೆಡಿ ಮಾಡ್ಕೋಬೇಕು ಅಂತ ಈ ವರ್ಷ ನಾವು ನಮ್ಮ ಮಠದ ಆವರಣದಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಯಾವ ಕಲಾ ತಂಡಗಳು, ಯಾವ ಸಿನಿಮಾ ನಟರು, ಯಾವ ರಿಯಾಲಿಟಿ ಶೋಗಳ ಪ್ರದರ್ಶಕರು, ಯಾವ ಯೋಗಪಟುಗಳು, ಯಾವ ಮಲ್ಲಕಂಬಪಟುಗಳು, ಯಾವ ಫೈರ್ ಶೋನವರು ಮತ್ತು ಲೇಸರ್ ಶೋನವರು ಭಾಗವಹಿಸ್ತಾ ಇದ್ದಾರೆ. ನಿಮಗೆಲ್ಲರೂ ಡೀಟೇಲ್ ಆಗಿ ತಮ್ಮೆಲ್ಲರಿಗೂ ನಾವು ಪತ್ರಿಕೆ ಮುಖಾಂತರ ಕಳಿಸ್ಕೊಡ್ತೇವೆ ನಿಮಗೆ ವಾಟ್ಸಪ್ಪಲ್ಲಿ. ಇದು ಅಹೋರಾತ್ರಿ ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಸತತವಾಗಿ ಕಾರ್ಯಕ್ರಮಗಳಿರುತ್ತೆ. ಭಕ್ತಿ ಭಾವ ಮೇಜರ್ ಇರುತ್ತೆ, ಜೊತೆಗೆ ಮನರಂಜನೆಗಳಿರುತ್ತೆ, ಶಿವಸ್ತುತಿಗಳಿರುತ್ತೆ. ಈ ಕಾರ್ಯಕ್ರಮವನ್ನು ನಮಗೆ ಅತಿ ಸರಳವಾಗಿ ಸುಸಜ್ಜಿತವಾಗಿ ನಡೆಸಬೇಕು ಅಂದರೆ ನಮಗೆ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಆಯಿತು. ಅದನ್ನು ನಮ್ಮ ಹನುಮಂತನಾಥ ಸ್ವಾಮೀಜಿಗಳು ಹಾಗೂ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ನೇತೃತ್ವವನ್ನು ತಗೊಂಡು ತುಂಬ ನೀಟಾಗಿ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡೋದಕ್ಕೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೊರಟಗೆರೆ ಅಲ್ಲದೆ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ಭಕ್ತ ಮಹಾಶಯರಲ್ಲಿ ವಿನಂತಿ ಮಾಡಿಕೊಳ್ಳದೆ ಬಂದು ಶಿವನ ಪಾತ್ರರಲ್ಲಿ ಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ ಗುರು ಆಚಾರ್ಯರ ಆಶೀರ್ವಾದಗಳನ್ನು ಪಡೆದುಕೊಂಡು ತಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಶಿವರಾತ್ರಿಯ ಜಾಗರಣ ಮಹೋತ್ಸವ ಧಾರ್ಮಿಕ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳನ್ನು ಕುರಿತು ನಾಡಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಏನು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಈಗಾಗಲೇ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಇವತ್ತು ಆಚಾರ ಜೊತೆಗೆ ವಿಚಾರ ಜೊತೆಗೆ ಪ್ರಚಾರ ಭಾಳ ಮುಖ್ಯ ಆಗ್ತದೆ. ನಾವೆಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಕೋಟಿ ಖರ್ಚಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಬಂದಿದ್ರು ಅನ್ನುವಂಥದ್ದನ್ನು ಭಾಳ ಮುಖ್ಯ ಆಗ್ತದೆ. ಇವತ್ತು ಶಿವರಾತ್ರಿ ಅಂದರೆ ಇಲ್ಲೆಲ್ಲ ಉಪವಾಸ ಇರೋದು, ವ್ರತಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ಭಜನೆ ಹರಿಕಥೆಗಳನ್ನು ಮಾಡುವಂಥ ಒಂದು ಕಾಲಘಟ್ಟ ಇತ್ತು. ಇವತ್ತು ಬದಲಾಗಿದೆ. ಜನರನ್ನ ಭಕ್ತಿ ಸಾಗರದಲ್ಲಿ ಕೊಂಡೊಯ್ಯಬೇಕು ಅಂತೇಳಿದರೆ ವಿಭಿನ್ನ ಪ್ರಯತ್ನಗಳು ಭಾಳ ಮುಖ್ಯ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾನು ಪರ್ವ ಗ್ರೂಪ್ನ ಅಧ್ಯಕ್ಷ ನೀಲೇಶ್ ಮಾತಾಡ್ತಾ ಹೀಗೇನೆ ಯಾಕೆ ನಾವೊಂದು ಸಿದ್ರಮಠದಲ್ಲಿ ಒಂದು ಈವೆಂಟನ್ನು ಮಾಡಬಾರ್ದು. ನಾನು ಪ್ರಾರಂಭದಲ್ಲಿ ಅವೆಲ್ಲ ಬೇಡ, ಯಾರನ್ನೂ ಕೂಡಿಸಿ ನೃತ್ಯ ಮಾಡಿಸಿ ಕಳಿಸುವಂಥದ್ದು ಬೇಡ, ಸಂಸ್ಕೃತಿಗೆ ಎಲ್ಲೊಂದು ಕಡೆ ನಮ್ಮ ಆಚಾರ ವಿಚಾರಕ್ಕೆ ಧಕ್ಕೆ ಬರುತ್ತೆ ಅಂದಾಗ ಇಲ್ಲ ಒಳ್ಳೊಳ್ಳೆಯ ತತ್ವಚಿಂತನೆ, ತತ್ವಪದಗಳನ್ನು ಮತ್ತು ಜಾನಪದ ರೂಪದಲ್ಲಿ ವಿಶೇಷವಾಗಿ LED ಲೇಸರ್ ಶೋನಲ್ಲಿ ಶಿವನ ಮತ್ತು ನಂದಿ ಭಗವಂತನನ್ನು ತೋರಿಸುವಂಥದ್ದು ಆಗಬೇಕಾಗತ್ತೆ ಅಂತೇಳಿ ಚರ್ಚೆ ಮಾಡಿದಾಗ ಇದರ ಕಾರ್ಯಕ್ರಮದ ಸಂಪೂರ್ಣ ಅಧ್ಯಕ್ಷತೆಯನ್ನು, ಉದ್ಘಾಟನೆಯನ್ನು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಂತ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ನಾವು ಪೂಜ್ಯರು ನೀಲೇಶ್ ಅವರು ಭೇಟಿ ಮಾಡಿ ನೀವು ಕನಿಷ್ಠ 2-3 ಗಂಟೆನಾದರೂ ಇಲ್ಲಿರಬೇಕು ಕಾರ್ಯಕ್ರಮದಲ್ಲಿ ಅಂತೇಳಿ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹ ತಯಾರು ಮಾಡಿಕೊಂಡ್ವಿ.